ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಜನರ ಗೋಳು ನಿಲ್ತಾ ಇಲ್ಲ. ಮನೆ, ಆಸರೆ, ಆಶ್ರಯ ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ ಜನರು. ಚಳಿ ಬಿಸಿಲಲ್ಲಿ ಮಕ್ಕಳ ಜೊತೆ ಜನ ದಿನ ದೂಡ್ತಿದ್ದಾರೆ. ಒಂದು ವಾರ ಆಯಿತು ಮನೆಗಳನ್ನ ನೆಲಸಮ ಮಾಡಿ. ಈಗಲೂ ಕೂಡ ಅವರಿಗೆ ಆಶ್ರಯವನ್ನ ಕಲ್ಪಿಸುವಂತಹ ಕೆಲಸವನ್ನ ಮಾಡಿಲ್ಲ. ಕೋಗಿಲು ಕ್ರಾಸ್ನಲ್ಲಿ ಜನರ ಗೋಳು ನಿಂತಿಲ್ಲ. ಇದು ಸತತ 9ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ಯಾವುದೇ ಪ್ರಗತಿ ಇಲ್ಲ. ಸರ್ಕಾರದ ನಿರಾಶ್ರಿತರ ತಾಣ ಎಲ್ಲಿದೆ ಅಂತಲೇ ಆ ಜನರಿಗೆ ಗೊತ್ತಿಲ್ಲ. ನ್ಯೂಸ್ 18 ಜೊತೆ ಆ ನಿವಾಸಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. 9ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ಅವರಿಗೆ ಒಂದು ಆಶ್ರಯವನ್ನ ಕಲ್ಪಿಸಿಕೊಡುವಂತಹ ಭರವಸೆಯನ್ನ ಸರ್ಕಾರ ನೀಡಿದ್ರೂ ಕೂಡ ಎಲ್ಲಿ ಆಶ್ರಯ ತಾಣಗಳನ್ನ ಈ ನಿವಾಸಿಗಳಿಗೆ ಕಲ್ಪಿಸಿಕೊಟ್ಟಿದ್ದಾರೆ? ಅವರೀಗ ಕೋಗಿಲು ಕ್ರಾಸ್ ಏನಿದೆ ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದೇ ಗೊತ್ತಾಗದೆ ಪರದಾಡ್ತಾ ಇದ್ದಾರೆ ಅಲ್ಲಿನ ಜನ. ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಪುಟ್ಟ ಮಕ್ಕಳಿದ್ದಾರೆ. ಬೀದಿಯಲ್ಲೇ ವಾಸ್ತವ್ಯವನ್ನ ಹೂಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅಡುಗೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಅಂತಹ ದುಸ್ಥಿತಿಯಲ್ಲಿ ಜನರು ಇದ್ರೂ ಕೂಡ ಸರ್ಕಾರ ಸೌಲಭ್ಯವನ್ನ ಕಲ್ಪಿಸಿಕೊಡ್ತೀವಿ, ಅವರಿಗೆ ಬೇರೆ ಕಡೆ ಆಶ್ರಯವನ್ನ ನೀಡ್ತೀವಿ ಅನ್ನುವಂತ ಭರವಸೆಯನ್ನ ನೀಡಿದ್ರೂ ಕೂಡ ಇದುವರೆಗೂ ಕಲ್ಪಿಸಿಕೊಟ್ಟಿಲ್ಲ. ನಮ್ಮ ಫ್ರೆಂಡ್ ಬಂದ ಅಲ್ಲಿ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈ ಕೋಗಿಲು ಕ್ರಾಸ್ ಲೇಔಟ್ನಲ್ಲಿ ಏನಿತ್ತು ಅಲ್ಲಿ ಬುಲ್ಡೋಸರ್ನಲ್ಲಿ ನೆಲಸಮ ಮಾಡಿ 9 ದಿನ ಆಯ್ತಾ ಬಂತು. ಪುಟ್ಟ ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ಅಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಬೀದಿಯಲ್ಲೇ ದಿನ ದೂಡುವಂತಹ ಪರಿಸ್ಥಿತಿ ಬಂದ್ರು. ಯಾಕೆ ಅವರಿಗೆ ಸರ್ಕಾರ ಆಶ್ರಯವನ್ನ ಕಲ್ಪಿಸಿಕೊಡುವಕ್ಕೆ ಮುಂದಾಗ್ತಾ ಇಲ್ಲ? ಚೈತ್ರ, ಯಲಹಂಕದಲ್ಲಿ ಅನಧಿಕೃತವಾಗಿ ಅಂದ್ರೆ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿದ್ದಾರೆ ಅಂತ ಆರೋಪಿಸಿ ಜಿಬಿ ಅಧಿಕಾರಿಗಳು ಆ ಮನೆಗಳನ್ನ ನೆಲಸಮ ಮಾಡಿ ಸರಿಸುಮಾರು 9 ದಿನಗಳು ಕಳೆದು ಹೋಗ್ಬಿಟ್ಟಿದೆ. 9ನೇ ದಿನಕ್ಕೂ ಕೂಡ ಇಲ್ಲಿನ ಜನ ಇದೇ ಒಂದು ಜಾಗದಲ್ಲಿದ್ದಾರೆ. ಅಧಿಕಾರಿಗಳು ಹೇಳೋದೇನಪ್ಪಾ ಅಂತ ಅಂದ್ರೆ ಗಂಜಿ ಕೇಂದ್ರ ಮಾಡೋದಕ್ಕೆ ರೆಡಿ ಇದೀವಿ, ಆದ್ರೆ ಅವರು ಸ್ಥಳದಿಂದ ಕದಲಲ್ಲ ಅನ್ನೋದು ಅಧಿಕಾರಿಗಳ ವರ್ಷನ್. ಆದ್ರೆ ಇಲ್ಲಿರುವಂತಹ ಜನರು ಹೇಳೋದೇನಪ್ಪಾ ಅಂತ ಅಂದ್ರೆ ಸರಿಸುಮಾರು 25-30 ವರ್ಷದಿಂದ ಇದೇ ಭಾಗದಲ್ಲಿ ನಾವು ನೆಲೆಸಿರುವಂತದ್ದು, ಇಲ್ಲೇ ನಮಗೆ ಬೇಕಾದಂತಹ ಸವಲತ್ತುಗಳೆಲ್ಲವೂ ಕೂಡ ಸಿಕ್ಕಿದೆ, ಜೊತೆಗೆ ಮನೆಗಳನ್ನ ಕಟ್ಕೊಂಡಿದೀವಿ, ಕುಟುಂಬಗಳೆಲ್ಲವೂ ಕೂಡ ಇಲ್ಲೇ ಬೀಡು ಬಿಟ್ಟಿದೆ. ಸೊ ನಾವು ಈ ಜಾಗದಿಂದ ಕದಲಲ್ಲ, ಇದು ನಮಗೆ ಸೇರಿರುವಂತಹ ಜಾಗ ಅನ್ನುವಂಥದ್ದು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಸದ್ಯ ಇದು ಸಾಕಷ್ಟು ಬೆಳವಣಿಗೆಗಳನ್ನ ಕಂಡುಕೊಳ್ತು. ಕೇರಳದ ರಾಜಕಾರಣಿಗಳು ಕೂಡ ಅಂದ್ರೆ ನಿನ್ನೆ ಸಂಸದರ ನಿಯೋಗ ಭೇಟಿ ಕೊಡ್ತು, ಇವತ್ತು ಶಾಸಕರ ನಿಯೋಗ ಭೇಟಿ ಕೊಡ್ತು. ಸೊ ಪೊಲಿಟಿಕಲ್ ಟಚ್ ಅನ್ನ ಕೂಡ ಈ ಒಂದು ಡೆಮಾಲಿಷನ್ ಪ್ರಕರಣ ಪಡೆದುಕೊಳ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಇಲ್ಲಿನ ನಿವಾಸಿಗಳೇ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಬೆಳಿಗ್ಗೆ ಸಮಯದಲ್ಲಿ ಬಿಸಿಲು, ರಾತ್ರಿ ಸಮಯದಲ್ಲಿ ಚಳಿ, ಈ ಎಲ್ಲಾ ಸಂದರ್ಭದಲ್ಲೂ ಕೂಡ ನೀವು ಇದೇ ಜಾಗದಲ್ಲಿ ಇದ್ದೀರಾ, ಏನ್ ಹೇಳ್ತೀರಾ? ನಮಸ್ತೆ ಎಲ್ಲರಿಗೂ. ಇಲ್ಲಿ ಎಲ್ಲಾರು ಒಂದು 25-30 ವರ್ಷದಿಂದ ಇರುವಂತ ಜನಾನೇ ಇಲ್ಲಿ ಇರೋದು. ಏನ್ ಬಿಸಿಲು ಜಾಸ್ತಿನೇ ಇದೆ, ಹಿಮಪಾತನೂ ಜಾಸ್ತಿನೇ ಇದೆ, ಇಲ್ಲ ಅಂತಲ್ಲ. ಇಲ್ಲಿ ಎಲ್ಲಾ ಅವರು ಅನುಕೂಲಕ್ಕೆ ತಕ್ಕಂಗೆ ಅವ್ರ ಮೂಲಭೂತ ಸೌಕರ್ಯಗಳು ಪಡ್ಕೊಂಡಿದ್ರು ಇಲ್ಲಿ. ಆದ್ರೆ ಏಕಾಏಕಿ ಬಂದು ಅವರು ಇಲ್ಲಿ ಡೆಮಾಲಿಷ್ ಮಾಡ್ತಾರಂತ ಯಾವುದಕ್ಕೂ ಮಾಹಿತಿ ಗೊತ್ತಿರಲಿಲ್ಲ ಇಲ್ಲಿನ ಜನಗಳಿಗೆ. ಬೆಳಗ್ಗೆನೆ ಬಂದ್ರು, ಮಲಗಿದವ್ರನ್ನೆಲ್ಲಾರು ಅವರೇ ಬಾಗಿಲು ತಟ್ಟಿ ಎಬ್ಬರಿಸಿ ಎಲ್ಲಾರ್ಗು ಈಚೆ ಹಾಕಿ ಅವರು ಡೆಮಾಲಿಷನ್ ಮಾಡಿಬಿಟ್ರು. ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಏನ್ ದಿಕ್ಕು ತೋಚಿದಿರಂಗ್ ಜನಗಳು ತುಂಬಾನೇ ದಿಕ್ಕಾಪಾಲಾಗಿದ್ರು, ಬೇಳಾಡಿದ್ರು, ಗೋಳಾಡಿದ್ರು, ಏನೇ ಹೇಳಿದ್ರು ಅವರು ಜಪಾಯ ಅಂದಿಲ್ಲ. ಇಲ್ಲಿ ಏನೇನು ಇಲ್ಲಿ ದಾಖಲೆಗಳು ಪಡೆದಿದ್ದಾರೆ ಅದನ್ನ ತೋರ್ಸಕ್ ಹೋದ್ರು ಸಹ ಅವರು ನೋಡೋ ಒಂದು ಪರಿಸ್ಥಿತಿ, ತಾಳ್ಮೆ ಅವರಲ್ಲಿ ಇರ್ಲಿಲ್ಲ. ಆ ಸೌಜನ್ಯತೆ ಅನ್ನೋದನ್ನ ಅವರು ತೋರ್ಸ್ಕೊಳ್ಳಿಲ್ಲ. ಚಿಕ್ಕ ಮಕ್ಕಳಿದ್ದಾರೆ, ಬಾಣಂತಿರಿದ್ದಾರೆ, ಪ್ರೆಗ್ನೆನ್ಸಿ ಹೆಂಗಸ್ಗಳಿದ್ದಾರೆ, ವಯಸ್ಸಿಗೆ ಬಂದಿರೋ ವಯಸ್ಸು ಹೆಣ್ಮಕ್ಳಿದ್ದಾರೆ, ವಯಸ್ಸಾಗಿರೋ ವೃದ್ಧರು ಇದ್ದಾರೆ, ಕಾಯಿಲೆ ಆಗಿರೋ ಅಂಗವಿಕಲರು ಇದ್ದಾರೆ. ಇಲ್ಲಿ ಅವರು ಅದ್ರ ಬಗ್ಗೆ ಏನು ಅವರು ಗಮನ ಕೊಡ್ಲಿಲ್ಲ. ಅದ್ರ ಬಗ್ಗೆ ಇವತ್ತು 9ನೇ ದಿವಸ ಆಯ್ತು, ಏನು ಇಲ್ಲಿ ಯಾರ್ದು ಸರ್ಕಾರದಿಂದ ಏನು ಸೌಲಭ್ಯ ಏನು ನಮ್ಗೆ ಸಿಗ್ಲಿಲ್ಲ ಇಲ್ಲಿನ ಜನಗಳಿಗೆ ಯಾರಿಗೂ. ನಮ್ಮ ಇವರು ಮುನಾಂಜನಪ್ಪನವರು, ಯುವಣ್ಣ ಅವರು, ಇವರುಗಳು ಆ ಡೆಮಾಲಿಷನ್ ಮಾಡುವಾಗ ನಮಗ ಇಲ್ಲಿನ ಜನಗಳ ಜೊತೆಗೆ ಇದ್ದು ಅವರು ಸಹ ಅವ್ರ ಪ್ರಯತ್ನ ಎಲ್ಲ ಪಟ್ರು. ಅವ್ರ ಮಾತುಗಳ ಕೇರಳದ ರಾಜ್ಯಸಭಾ ಸದಸ್ಯರು ಬರ್ತಾರೆ, ಕೇರಳದ ಶಾಸಕರು ಬರ್ತಾರೆ, ಆದ್ರೆ ಸರ್ಕಾರದಿಂದ ಯಾವೊಬ್ಬ ಜನಪ್ರತಿನಿಧಿ ಕೂಡ ಬರಲಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬೇರೆ ಸ್ಟೇಟ್ ಇಂದ ಎಲ್ಲ ಬರ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನಮ್ ಸ್ಟೇಟ್ ಇಂದ ಏನ್ ಮಾಡ್ತಾ ಇದ್ದಾರೆ? ನಮ್ ಸರ್ಕಾರ ಎಲ್ಲಿ? ಯಾರು ಬರ್ತಾ ಇದಾರೆ? ಕಾಂಗ್ರೆಸ್ ಇಂದ ಒಬ್ರು ಬಂದ್ ನೋಡಿಲ್ಲ. ಏನಾಯ್ತು ಎಂತದು ಏನು
ತಿಳ್ಕೊಂಡಿಲ್ಲ. ಹೆಂಗಿರ್ಬೇಕು ನಾವು ಮಕ್ಳಿಗೆ ತಗೊಂಡು, ಮನೆ ಇಲ್ಲ, ಮಠ ಇಲ್ಲ, ಪದೇ ಪದೇ ಬರ್ತಾರ ಅವರು. ಬಂದ್ಬಿಟ್ಟು JCB ಮತ್ತೆ ತಗೊಂಡ್ ಬರ್ತಾರೆ. ಮೊನ್ನೆನೂ ತಗೊಂಡ್ ಬಂದ್ರು. ಎಲ್ಲೋಗ್ಬೇಕು ನಾವು? ಬೀದಿಗೆ ಹೋಗ್ಬೇಕಾ? ಏನ್ ಸರ್ಕಾರ ಇದು? ಯಾಕೆ ನಮ್ಗೆ ಬಡವ್ರು ಇಲ್ಲಿರೋರು ಯಾರು ಶ್ರೀಮಂತರು ಇಲ್ಲ. ಗುಡ್ಸಿಗಳು ಒಂದೇ ಒಂದ್ ರಾತ್ರಿಯಲ್ಲಿ ಯಾರು ಗುಡ್ಸೆ ಹಾಕಿಲ್ಲ. 30 ವರ್ಷದಿಂದ ಇದ್ದೀವಿ, 25 ವರ್ಷದಿಂದ ಇದ್ದೀವಿ. ಹೇಳ್ತಾ ಇದಾರೆ ಸಾರು ಏನೋ ರಾತ್ರಿ ಹಾಕೊಂಡಿದೀವಿ ಅಂತ. ಒಂದ್ ದಿವಸಕ್ಕೆ ಮನೆಗಳು ಕಟ್ಟಕ್ ಆಗತ್ತಾ ಮೇಡಮ್? ಹೆಂಗ್ ಕಟ್ಕೋತೀವ ಒಂದೇ ದಿವಸಕ್ಕೆ? ಹೇಳಿದ್ರು, ನಾವು ಕೇಳಿದೀವಿ, ನ್ಯೂಸ್ ಅಲ್ಲಿ ಬರ್ತಾ ಇದೆ, ಮೀಡಿಯಾದಲ್ಲಿ ಬರ್ತಾ ಇದೆ. ನಮ್ಮ ಹೊಟ್ಟೆ ಉರಿತಾ ಇದೆ, ನಮ್ಮ ಮಕ್ಳು ಬೀದಿಗೆ ಬಂದಿದೀವಿ, ನಾವು ಬೀದಿಗೆ ಬಂದಿದೀವಿ. ನಮಗ್ ಗೊತ್ತಾಗ್ತಾ ಇದೆ. ದೊಡ್ಡವರು ಕೂತ್ಕೊಂಡು ಅಲ್ಲಿಂದ ಹೇಳಿದ್ರೆ ಏನು ಆಗಲ್ಲ. ಬಂದ್ ನೋಡ್ಬೇಕು ಸರ್ಕಾರ, ಇಲ್ಲಿ ನೋಡ್ಬೇಕು ಏನಾಗಿದೆ ಅಂತ. ಮಕ್ಳು ಹೆಂಗಿದ್ದಾರೆ, ಹೆಣ್ಮಕ್ಳು ಹೆಂಗಿದ್ದಾರೆ ಅಂತ ಅದೆಲ್ಲ ನೋಡ್ಬೇಕು. ಊಟ ಕೊಟ್ರೆ ಆಗತ್ತಾ? ಊಟನೂ ಅವ್ರು ಕೊಟ್ಟಿಲ್ಲ, ಯಾರು ಇವ್ರು ತಗೊಂಡ್ ಬಂದ್ ಕೊಟ್ಟಿಲ್ಲ, ಬೇರೆ ಅವ್ರು ತಗೊಂಡ್ ಬಂದ್ ಕೊಡ್ತಾ ಇದ್ದಾರೆ. ಈ ಸರ್ಕಾರದಿಂದ ಏನ್ ಬಂದೈತೆ ನಮ್ಗೆ? ಸರ್ಕಾರ ಹೇಳುತ್ತೆ ಒತ್ತುವರಿ ಆಗಿರೋ ಜಾಗದಲ್ಲಿ ಮನೆ ಮಾಡ್ಕೊಂಡಿದ್ದೀರಾ, ಅದಕ್ಕೆ ನಾವು ತೆರವು ಮಾಡಿ. ಮೇಡಮ್, ಗೌರ್ಮೆಂಟ್ ಜಾಗ ಅಂತ ಇದಾರಲ್ವಾ, ಯಾಕೆ ಅಧಿಕಾರ ಕೊಟ್ರಿ? ಎಲ್ಲ ಆಧಾರ್ ಕಾರ್ಡ್ ಯಾಕೆ ಕೊಟ್ರಿ? ಪ್ಯಾನ್ ಕಾರ್ಡ್ ಯಾಕೆ ಕೊಟ್ರಿ? ಎಲ್ಲ ಇದೇ ಅಡ್ರೆಸ್ ಇದ್ದಿರೋದು. ಯಾಕೆ ಮೇಡಮ್ ಮಾಡಿದ್ರಿ ಇದೆಲ್ಲ? ನಮ್ ಜಾಗ ಅಂತ ಅವಾಗ್ಲೇ ಬಿಸಾಕ್ಬೇಕಿತ್ತು. 25 ವರ್ಷದ ಮುಂಚೆನೆ ಬಿಸಾಕ್ಬೇಕಿತ್ತು. ಸ್ಕೂಲ್ ನಮ್ಗೋಸ್ಕರ ಬಂದಿದ್ದು, ಬಿಸ್ಲರಿ ವಾಟರ್ ನಮ್ಗೋಸ್ಕರ ಬಂದಿದ್ದು, ನಮ್ ಸುಡುಗಾಡು ನಮ್ಗೋಸ್ಕರ ಬಂದಿತ್ತು, ಕಬ್ರಸ್ತಾನು ಎಲ್ಲ ನಾವು ಮಾಡಿದ್ದು. ನಾವು ಬಂದ ಮೇಲೆ ಎಲ್ಲ ಇದು ಶಾಂಕ್ಷನ್ ಆಗಿದ್ದು. ಇವಾಗ ಹೋಗಿ ಅಂದ್ರೆ ಎಲ್ಲೋಗ್ಬೇಕು ಮೇಡಮ್? ನಾವು ಏನ್ ಮಾಡ್ಬೇಕು? ಮಣ್ಣು ತುಂಬಿಲ್ಲ, ಬಂಡೆ ಹಂಗೆ ಇತ್ತು. ಅವಾಗ ಬರ್ಬೇಕಿತ್ತು ಗೌರ್ಮೆಂಟ್, ಖಾಲಿ ಮಾಡಿಸ್ಬೇಕಿತ್ತು. ಇವಾಗೆಲ್ಲ ಮನೆಗಳು ಕಟ್ಕೊಂಡು ಎಲ್ಲ ನಾವು ಚೆನ್ನಾಗಿರ್ಬೇಕಾದ್ರೆ ಬಂದ್ಬಿಟ್ಟು ಹಿಂಗ್ ಮಾಡ್ತಾ ಇದ್ರೆ ಭಿಕ್ಷೆ ಬೇಡ್ತೀವಿ, ಮನೆ ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲಿ ಇಲ್ಲಿ ಹೋಗ್ತೀವಿ ನಾವು. ಅದೆಲ್ಲ ಏನಾದ್ರು ಸರ್ಕಾರಕ್ಕೆ ಗೊತ್ತಾ? ಸಾಲ ತಗೊಂಡಿದ್ದೀವಿ ಮೇಡಮ್, ಲಕ್ಷಾಂತರ ರೂಪಾಯಿ ಸಾಲ ತಗೊಂಡು ನಾವು ಏನೋ ಮನೆ ಕಟ್ಕೊಂಡಿದ್ದೀವಿ. ಏನಮ್ಮ, ಈಗ ಕೇರಳದ ರಾಜಕಾರಣ ಇಲ್ಲಿ ನಡೀತಿದೆ ಅಂತೆಲ್ಲ ಹೇಳ್ತಾರಪ್ಪ, ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ನಮ್ಗೆ ಮನೆ ಇಲ್ಲ, ಏನು ಇಲ್ಲ. ನಮ್ ಹುಡುಗಲ್ಗಿ ಸ್ಕೂಲ್ಗೆ ಹೋಗ್ತಾರು, ಸ್ಕೂಲ್ಗೆ ಹೋಗ್ತಾರು. ಬಟ್ಟೆ ಇಲ್ಲ, ಬುಕ್ಕು ಇಲ್ಲ, ಏನು ಇಲ್ಲ ಮೇಡಮ್. ನಮ್ ಎಲ್ಲಿ ಹೋಗ್ಬೇಕು ಮೇಡಮ್? ನಾನು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತಹ ಮಾತು, ಅವರ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇರುವಂತಹ ರೀತಿ, ಈ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಚೈತ್ರ.